ನಮಸ್ಕಾರ. ನಮಗೆ ಅತ್ಯಂತ ಸಂತೋಷ ಕೊಡುವ ಒಂದು ಸಂಗತಿ ಉಡುಪಿಯ ಕೃಷ್ಣ ಮಠದಲ್ಲಿ ನಡೀತಾ ಇದೆ. ಈ ಬಾರಿಯ ಪರ್ಯಾಯ ಪುತ್ತಿಗೆ ಮಠದ ಸ್ವಾಮೀಜಿಗಳಿಂದ ಮತ್ತು ಪುತ್ತಿಗೆ ಮಠದ ಎಲ್ಲರಿಂದ ಒಂದು ಅದ್ಭುತವಾದ ಕಾರ್ಯ ಕೋಟಿ ಯಜ್ಞ ಲೇಖನ ಅಂತ ಹೇಳಿ ಒಂದು ದೊಡ್ಡ ಒಂದು ಸಂಗತಿ ನಡೀತಾ ಇದೆ. ಭಗವದ್ಗೀತೆಯ ಬಗ್ಗೆ ಅನೇಕ ಸಂಗತಿಗಳನ್ನು, ಭಗವದ್ಗೀತೆಯ ಸಾರವನ್ನು, ಭಗವದ್ಗೀತೆಯ ಅನಿವಾರ್ಯತೆಯನ್ನು ಹೇಳಿಕೊಡುವ, ಜಗತ್ತಿಗೆ ತಿಳಿಸುವ ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಾ ಇದೆ. ನಾನು ಇವತ್ತು ಈ ಉಡುಪಿಗೆ ಬಂದಿದ್ದೇನೆ. ಇಡೀ ಈ ಯಜ್ಞದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಇದು ಎಲ್ಲರೂ ನೋಡುವಂಥದ್ದು, ಕೇಳುವಂಥ ಒಂದು ಕ್ರಿಯೆ. ನಮ್ಮ ಭಗವದ್ಗೀತೆಯಲ್ಲಿ ಏನು ಸಾರ ಇದೆ, ಭಗವದ್ಗೀತೆ ನಮ್ಮ ಕ್ಷಾತ್ರ ಪರಂಪರೆಯನ್ನು ಹೇಗೆ ಬೆಳೆಸಿದೆ, ಭಗವದ್ಗೀತೆ ಬದುಕಿನ ಪಾಠವಾಗಿ ಹೇಗೆ ಜನಸಾಮಾನ್ಯರಿಗೂ ಮುಟ್ಟಬೇಕಿದೆ. ಇವತ್ತಿನ ಅನಿವಾರ್ಯ ಸ್ಥಿತಿಯಲ್ಲಿ ಈ ಹಿಂದೂ ಧರ್ಮದ, ಸನಾತನ ಹಿಂದೂ ಧರ್ಮವನ್ನು ನಾವು ಮೇಲೆತ್ತುವ ದೃಷ್ಟಿಯಿಂದ ಮತ್ತು ನಮ್ಮ ಯುವ ಪೀಳಿಗೆ ಈ ಹಿಂದೂ ಧರ್ಮದ ಬಗ್ಗೆ ಒಲವು ಬೆಳೆಸಿಕೊಳ್ಳುವ ದೃಷ್ಟಿಯಿಂದ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಯಾವುದಾದರೂ ಒಂದು ಗೀತೆ ಇದ್ದರೆ ಅದು ಭಗವದ್ಗೀತೆ. ಈ ಭಗವದ್ಗೀತೆಯ ಬಗ್ಗೆ ಕೋಟಿ ಯಜ್ಞ ಅಂತ ಹೇಳುವ ಒಂದು ಕಾರ್ಯಕ್ರಮ ನಡೀತಾ ಇರೋದು ಎಲ್ಲರಿಗೂ ಸಂತಸ ಕೊಡುವ ಸಂಗತಿ. ಇದು ತಮಾಷೆಯ ಸಂಗತಿ ಅಲ್ಲ, ಬಹಳ ಗಂಭೀರವಾಗಿ ನಡೆಯಬೇಕಾದ ಸಂಗತಿ ನಡೀತಾ ಇದೆ. ಪುತ್ತಿಗೆ ಮಠ, ಪುತ್ತಿಗೆ ಪೀಠ ಅದನ್ನು ಅದ್ಭುತವಾಗಿ ಯಶಸ್ವಿಯಾಗಿ ನಡೆಸ್ತಾ ಇದೆ. ಅನೇಕ ತಜ್ಞರನ್ನು, ಜ್ಞಾನಿಗಳನ್ನು, ವಿದ್ವಾಂಸರನ್ನು, ಪಂಡಿತರನ್ನು ಇಲ್ಲಿಗೆ ಆಹ್ವಾನಿಸಿ ಅವರಿಂದ ಬೋಧನೆಗಳನ್ನು ಹೇಳಿಸುವ ಮೂಲಕ ಸಾರ್ಥಕ ಕೆಲಸವನ್ನು ಮಾಡ್ತಾ ಇದೆ. ನಾನು ಈ ಕ್ಷೇತ್ರದಲ್ಲಿ ಇಂದು ಆ ಸಾರ್ಥಕತೆಯಲ್ಲಿ ಮಿಂದಿದ್ದೇನೆ. ಆ ಕೃಷ್ಣ ಪರಮಾತ್ಮನ ಪಾದದಡಿಯಲ್ಲಿ ಲೀನವಾಗುವ ಈ ಕ್ರಿಯೆಯಲ್ಲಿ ನಾವೆಲ್ಲ ಭಾಗಿಯಾಗಿದೆ.